ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್, ನಾನು ಸ್ವಾಗತ. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ವರದಿ ಆಧಾರದ ಮೇಲೆ ಕ್ರಮ ಕೈಗೊಳ್ಳಿ. ಗೋಬಿ ಮಂಚೂರಿಯಂತಹ ಸಿದ್ಧ ಆಹಾರದಲ್ಲಿ ಹೆಚ್ಚು ಹಾನಿಕಾರ ಅಂಶ ಪತ್ತೆಯಾಗಿದೆ. ಪರಿಶೀಲನೆ ನಡೆಸಿ ಅಂತಹ ಅಂಗಡಿಗಳಿಗೆ ಬೀಗ ಹಾಕುವಂತೆ ಸಚಿವ ರಾಜಣ್ಣ ಸೂಚನೆ. ಜಿಲ್ಲೆಯಲ್ಲಿ 20 ಲೀಟರ್ ನೀರಿನ ಕ್ಯಾನ್ಗಳನ್ನು ಫಿಲ್ಟರ್ ಮಾಡದೆ ಮಾರಾಟ ಮಾಡಲಾಗ್ತಾ ಇದೆ ಅಂತ ದೂರಿದ ಶಾಸಕರು. ಫುಡ್ ಸೇಫ್ಟಿ ಅಧಿಕಾರಿಗಳ ವಿರುದ್ಧ ಕಿಡಿ. ಗುಣಮಟ್ಟದ ನೀರು ಪೂರೈಕೆ ಮಾಡದೇ ಇರುವ ಕಂಪನಿಗಳನ್ನ ಬಂದ್ ಮಾಡುವಂತೆ ತಾಕೀತು. ಸಕಲೇಶಪುರ ಆರ್ಟಿಒ ಕಚೇರಿಯಲ್ಲಿ ದಳ್ಳಾಳಿ ಹುಟ್ಟುಹಬ್ಬ ಆಚರಣೆ ಪ್ರಕರಣ ಸಂಬಂಧಪಟ್ಟ ಅಧಿಕಾರಿಗಳ ಅಮಾನತಿಗೆ ಆಗ್ರಹ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ. ಸಕಲೇಶಪುರ ಆರ್ಟಿಒ ಕಚೇರಿಯಲ್ಲಿ ದಳ್ಳಾಳಿ ಹುಟ್ಟುಹಬ್ಬ ಆಚರಣೆ ಪ್ರಕರಣಕ್ಕೆ ತ್ಯಾಪೆ ಹಾಕುವ ಯತ್ನ. ಕೇಕ್ ಕತ್ತರಿಸಿ ಲಕ್ಷ್ಮೀ ಪೂಜೆ ಕತೆ ಕಟ್ಟಿದ ಅಧಿಕಾರಿಗಳು. ಗೇಟ್ಗೆ ಬೀಗ ಕುಡಿಸಿದಕ್ಕೆ ಸೆಲೆಬ್ರೇಷನ್ ಅವಕಾಶ ಎಂದ ಎಆರ್ಟಿಒ. ಹಾಸನದಲ್ಲೂ ಶಕ್ತಿ ಸಂಭ್ರಮ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಗೈರಾಗಿದ್ದಕ್ಕೆ ಎಚ್ಎಂ ರೇವಣ್ಣ ಗರಂ. ಬರೀ ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡೋದು ಬಿಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಸ್ವಪಕ್ಷೀಯ ನಾಯಕನ ವಿರುದ್ಧ ಆಕ್ರೋಶ. ಜುಲೈ 18ರಂದು ಸೆಂಟ್ ಜೋಸೆಫ್ ಕಾಲೇಜ್ ಆವರಣದಲ್ಲಿ ಉದ್ಯೋಗ ಮೇಳ. ವಿವಿಧ ಪ್ರತಿಷ್ಠಿತ ಕಂಪನಿಗಳು ಭಾಗಿ. ಸದುಪಯೋಗಕ್ಕೆ ಕರೆ. ರಸ್ತೆ ಬದಿ ಕಾರು ನಿಲ್ಲಿಸಿ ಜಲಪಾತ ನೋಡಲು ಹೋದ ಸಂದರ್ಭದಲ್ಲಿ ಅವಘಡ. ಆಯತಪ್ಪಿ ಶಿರಡಿ ಘಾಟ್ ಸಮೀಪ ಜಲಪಾತಕ್ಕೆ ಜಾರಿದ ಕಾರು. ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರು. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತ ಹಾಗೂ ಹಠಾತ್ ಸಾವಿಗೆ ಯಾವ ಅಂಶ ಕಾರಣ ಅಂತ ಅಧ್ಯಯನ ವರದಿ ಹೇಳಿದೆಯೋ ಅದರಂತೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಸಚಿವ ರಾಜಣ್ಣ ಅಧಿಕಾರಿಗಳಿಗೆ ಘಟ್ಟಪಣೆಯನ್ನು ಮಾಡಿದರು. ಹಾಸನದಲ್ಲಿ ಇವತ್ತು ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿರೋ ಅವರು, ಮುಖ್ಯವಾಗಿ ಸಮಸ್ಯೆಗೆ ಆಹಾರ ಅಸುರಕ್ಷತೆ ಕಾರಣ ಅಂತ ಹೇಳಲಾಗಿದೆ. ರಸ್ತೆ ಬದಿಯ ಸಿದ್ಧ ಆಹಾರಗಳ ಬಗ್ಗೆ ಸರಿಯಾಗಿ ಪರಿಶೀಲಿಸಬೇಕು. ಗೋಬಿ ಮಂಚೂರಿಯಲ್ಲಿ ಅತಿ ಹೆಚ್ಚು ಹಾನಿಕಾರ ಅಂಶ ಇರ್ತದೆ, ಆ ಬಗ್ಗೆ ಕ್ರಮ ವಹಿಸಿ ಅಂತ ಹೇಳಿದ್ರು. ಇನ್ನು ಹೃದಯಾಘಾತ ವಿಚಾರದಲ್ಲಿ ಜನರಿಗೆ ತಪ್ಪು ಮಾಹಿತಿ ಹೋಗದಂತೆ ಎಚ್ಚರ ವಹಿಸಿ ಅಂತ ಸ್ಥಳೀಯ ಮಾಧ್ಯಮ, ಆಕಾಶವಾಣಿ ಮೊದಲಾದವುಗಳ ಮೂಲಕ ಜಾಗೃತಿ ಮೂಡಿಸಿ ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಇನ್ನು ತಪ್ಪು ಸಂದೇಶ ಹರಡದಂತೆ ಸ್ಪಷ್ಟನೆಯನ್ನು ಕೊಡಬೇಕು ನೀವು ಅಂತ ಹೇಳಿ ಸೂಚಿಸಿದ್ರು. ಈ ವೇಳೆ ಅಧಿಕಾರಿಗಳು ಏನೇನು ಕ್ರಮ ತಗೊಂಡಿದ್ದೀವಿ, ಮತ್ತೊಂದು ಇನ್ನೊಂದು ಅಂತ ಎಕ್ಸ್ಪ್ಲೈನ್ ಮಾಡಿದ್ರು. ಈ ಸಂದರ್ಭದಲ್ಲಿ ಬರೀ ಪ್ರಕರಣ ದಾಖಲಿಸೋದಲ್ಲ ರೀ, ಯಾವ್ಯಾವ ಫುಡ್ ಸ್ಟ್ರೀಟ್ಗಳಲ್ಲೆಲ್ಲ ಚೆಕ್ ಮಾಡಿದಿರಲ್ಲ, ಅಲ್ಲಿ ಎಲ್ಲೆಲ್ಲಿ ಹಾನಿಕಾರಕ ಅಂಶ ಇದೆ ಅಂತ ಇದಾವೆ ಅಲ್ಲೆಲ್ಲರೂ ಬಂದ್ ಮಾಡಿಸ್ತೀರಿ. ಬರೀ ಕ್ರಮ ತಗೊಂಡ್ರೆ ಅಂಥದ್ದು ಕೇಸ್ ದಾಖಲು ಮಾಡಿದ್ರೆ ಆಗೋದಿಲ್ಲ ಅಂತ ಹೇಳಿದ್ರು. ಅಧಿಕಾರಿಗಳಿಗೂ ಒಂಚೂರು ಕ್ಲಾಸ್ ತಗೊಂಡಿದ್ದಾರೆ. ಹೃದಯಾಘಾತಕ್ಕೆ ಸಂಬಂಧಪಟ್ಟಂತ ಆಹಾರವನ್ನು ಸಂಗ್ರಹಿಸಿ ವಿಶ್ಲೇಷಣೆಗೊಳಿಸಬೇಕು ಅಂತ ಕೇಳ್ಕೊಂಡಿದ್ದು ಆದೇಶ. ಅದರಂತೆ ನಮ್ಮಲ್ಲಿ ಜಿಲ್ಲೆಯಾದ್ಯಂತ ಆಯಿಲು, ಕಬಾಬು, ಗೋಬಿ, ಜಿಂಜರ್, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಈ ತರದಂತ ಆಹಾರ ಪದಾರ್ಥಗಳನ್ನ ಸುಮಾರು 48 ಆಹಾರ ಮಹಾದರಿಗಳನ್ನ ನಾವು ವಿಶ್ಲೇಷಣೆಗಾಗಿ ಮೈಸೂರು ವಿಭಾಗೀಯ ಪ್ರಯೋಗಶಾಲೆಗೆ ಕಳಿಸಿಕೊಟ್ಟಿದ್ದೀವಿ ಸರ್. ಈ ತಿಂಗಳಲ್ಲಿ ಸರ್, ಈ ತಿಂಗಳಲ್ಲಿ ಅದರ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ಕೂಡ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಆಹಾರ ಮಾದರಿಗಳನ್ನ ಆಯಿಲ್ ಮತ್ತು ಕಬಾಬು, ಗೋಬಿಗಳನ್ನ ಬಳಸಿದ್ದು. ಕೆಲವೊಂದರಲ್ಲಿ ಕಲರ್ಗಳೆಲ್ಲ ಬಂದಿತ್ತು, ಅದಕ್ಕೆ ಪ್ರಕರಣಗಳನ್ನ ದಾಖಲಿಸಿದ್ದೀವಿ. 2 ಆಯಿಲ್ನಲ್ಲಿ ವಿಟಮಿನ್ ಎ ಮತ್ತು ಡಿ ಡಿಫಿಷಿಯನ್ಸಿ ಅಂತ ಬಂದಿತ್ತು. ಅದು ಸಂಬಂಧಪಟ್ಟಂಗೆ ನಾವು ಅಪರ ಜಿಲ್ಲಾಧಿಕಾರಿ ನ್ಯಾಯಾಲಯದ ಪ್ರಕರಣವನ್ನು ದಾಖಲಿಸಿ ಅದು ಸಂಬಂಧಪಟ್ಟಂಗೆ ದಂಡವನ್ನು ವಿಧಿಸಿದ್ದಾರೆ. ಅದು ಚಾಲ್ತಿಯಲ್ಲಿದೆ ಸರ್. ಇದೇ ತರ ಪ್ರಕರಣಗಳನ್ನು ದಾಖಲಿಸ್ತಾ ಇದ್ದೀವಿ ಸರ್. ಜಿಲ್ಲೆಯಾದ್ಯಂತ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಕೋರ್ಟ್ನಲ್ಲಿ ಪ್ರಕರಣ ದಾಖಲಾಗಿದ್ದೇವೆ ಸರ್. ಇದುವರೆಗೆ ನಮಗೆ 16 ಕೇಸ್ಗಳು ಪ್ರಕರಣ ದಾಖಲಾಗಿದ್ದೇವೆ. ಅಡಿಷನಲ್ ಅಪರ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ 48 ಕೇಸ್ಗಳು ಸಿಕ್ಕಿದ್ರೆ ನೀವು ಬೀಗ ಹಾಕಕ್ಕೆ ಆಗಲ್ಲ. ಆ ಅಂಗಡಿ ಮೇಲೆ ಎಷ್ಟು ಹಾನಿಕಾರಕ ಪದಾರ್ಥ ಸಿಗ್ತಾ ಇದೆ, ಮಿಕ್ಸ್ ಮಾಡ್ತಾ ಇದ್ದಾರೆ, ನೀವು ಸೀಲ್ ಮಾಡಲ್ಲ ಅಥವಾ ಬರೀ ಕೇಸ್ ಹಾಕ್ತೀರಾ? ಪ್ರಕರಣಗಳನ್ನ ದಾಖಲಿಸ್ತಾ ಇದ್ದೀವಿ ಸರ್. ಆಮೇಲೆ ಗ್ರಾಮ ಪಂಚಾಯತಿ ಬೀದಿನಲ್ಲಿ ಅಂಗಡಿಗಳಿಟ್ಟಿದಾರಲ್ಲ, ಆ ರುಚಿಗೋಸ್ಕರ MS ಮೊನೋಸೋಡಿಯಂ ಗ್ಲೂಟಾಮೇಟ್ ಟೇಸ್ಟಿಂಗ್ ಪೌಡರ್ ಬಣ್ಣ ಅಂತಾರಲ್ಲ, ಆ ಬಣ್ಣ ಏನಾರ ತಿಂದ್ರೆ ಯಾಕೆ ಕೇಳಿ, ಆ ಬಣ್ಣ ತಿಂದ್ರೆ ಏನಾಗುತ್ತೆ ಅಂತ ಕೇಳಿ, ಶೇಖರಣೆ ಆದ್ರೆ ಏನಾಗುತ್ತೆ ಅಂತ ಕೇಳಿ. ಇವತ್ತೇನಾದ್ರೂ ಈ ಜನಗಳಿಗೆ ಏನಾದ್ರು ಕಾಯಿಲೆಗಳು ಬರ್ತಾವೆ ಅಂದ್ರೆ ನಿಮ್ಮ ಫುಡ್ ಇಲಾಖೆಯಿಂದಲೇ ನೀವು ಅದು ಯಾವ್ಯಾವ ಹಾನಿಕರವಾದಂಥ ರುಚಿಕರವಾದಂಥ ಈ ವಸ್ತುನ ಉಪಯೋಗಿಸಿ
ಇದನ್ನ ತಯಾರು ಮಾಡ್ತಾರೆ ತಿಂಡಿ ತಿನಿಸನ್ನ, ಅದನ್ನ ಕಂಟ್ರೋಲ್ ಮಾಡಬೇಕು. ಮನೇಲಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಮನೇಲಿ ರುಚಿ ಒಂದ್ ದಿವ್ಸ ಮಾಡಿ ಬೈತಾ ಇದ್ದಾರೆ, ತಗಾಗ್ತಾ ಇದ್ದಾರೆ, ಅವರು ಮನೆಯಲ್ಲೇ ತಕ್ಕತಾ ಇದ್ದಾರೆ. ಇಲ್ಲಿ ಬೀದಿನಲ್ಲಿ ಬಂದು ಕಾಣದಂತೆ ಮಕ್ಕಳು ಹೆಣ್ಮಕ್ಳು ತಿಂದು ಹೋಗ್ತಾರೆ, ಕಾಣದಂಗೆ ಬರ್ತಾರೆ. ಆ ರುಚಿಗೆ ಅದು ಎಳೆಯುತ್ತೆ, ಮ್ಯಾಂಗ್ನೇಟ್ ಇದ್ದಂಗ. ಅದಕ್ಕೋಸ್ಕರ ನೀವು ಅದನ್ನ ಯಾವುದೇ ರೀತಿಯಿಂದ ರುಚಿಕರವಾದಂತ ಹಾನಿಕರವಾದಂತ ವಸ್ತು ಏನ್ ಉಪಯೋಗಿಸ್ತಾ ಇದ್ದಾರೆ, ರುಚಿ 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 ಇಲ್ಲದೆ ಈ ಆರೋಗ್ಯ ಈ ದೇಶದಲ್ಲಿ ಹಾಳಾಗುತ್ತೆ. ಗೊತ್ತಾಯ್ತು? ಎಲ್ಲ ಇಲ್ಲಿಂದ ಇಡೀ ಇಂಡಿಯಾ ದೇಶದಲ್ಲಿ ಅದನ್ನ ತೆಗಿರಿ, ಬಟ್ ಕಂಡಿಡಿದ್ದು ಕೆಲಸ ಹಾಕಿ ಅವನ್ನೆಲ್ಲ. ಇನ್ನು ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗಿ 20 ಲೀಟರ್ ನೀರಿನ ಕ್ಯಾನ್ಗಳನ್ನು ಫಿಲ್ಟರ್ ಮಾಡದೆ ಮಾರಾಟ ಮಾಡಲಾಗ್ತಾ ಇದೆ. ಆ ನೀರು ಕುಡಿಯಲು ಯೋಗ್ಯವಲ್ಲ, ಅದರ ಬಗ್ಗೆ ಪರಿಶೀಲನೆ ಆಗಬೇಕು ಅಂತ ಹೇಳಿ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಬಾಲಕೃಷ್ಣ ಒತ್ತಾಯಿಸಿದರು. ಇದಕ್ಕೆ ದನಿಗೂಡಿಸಿದ ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡ, ಯಾರ ನೀರನ್ನ ಪರೀಕ್ಷೆ ಮಾಡೋದು ನೀವೇನಾ, ನೀವು ಪುಣ್ಯಾತ್ಮರು ಅಂತ ಹೇಳಿ ಫುಡ್ ಸೇಫ್ಟಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಮೊದಲು ಆ ನೀರನ್ನ ಯಾರು ಮಾರಾಟ ಮಾಡ್ತಾ ಇದ್ದಾರೆ ಅದನ್ನ ಪರಿಶೀಲಿಸಿ ನಿಯಮಾನುಸಾರ ನೀರು ಮಾರಾಟ ಮಾಡದಿದ್ರೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಇದೇ ವೇಳೆ ಸಚಿವರು ಸೂಚಿಸಿದ್ರು. ಗುಣಮಟ್ಟದ ನೀರು ಪೂರೈಕೆ ಮಾಡದೇ ಇರುವ ಕಂಪನಿಗಳನ್ನ ಬಂದ್ ಮಾಡಿ ಪ್ರಕರಣ ದಾಖಲಿಸಿ ಅಂತ ಶಾಸಕರುಗಳು ಸಚಿವರು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಹಾಸನದಲ್ಲಿ ಇತ್ತೀಚೆಗಂತೂ ಸಾಕಷ್ಟು ಶುದ್ಧ ಕುಡಿಯುವ ನೀರಿನ ಕ್ಯಾನ್ಗಳ ಕಂಪನಿ ಓಪನ್ ಆಗಿ ಹೋಗ್ಬಿಟ್ಟಿದೆ. ಅಲ್ಲಿ ಯಾವ ಮಾನದಂಡದಲ್ಲಿ ಆ ನೀರುಗಳನ್ನ ಪರಿಷ್ಕರಣೆ ಮಾಡ್ತಾರೆ, ಯಾವ ಮಾನದಂಡದಲ್ಲಿ ಅವೆಲ್ಲನೂ ಪ್ಯೂರಿಫೈ ಮಾಡ್ತಾರೆ, ಅದನ್ನ ಎಲ್ಲಿ ತುಂಬ್ತಾ ಇದ್ದಾರೆ, ಯಾವ ನಲ್ಲಿ ನೀರು ತುಂಬ್ತಾ ಇದ್ದಾರೆ, ಆ್ಯಂಡ್ ಆ ಕ್ವಾಲಿಟಿಯನ್ನು ಯಾರು ಚೆಕ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಾವು ಮನೆಗೆ ಬರ್ತಾ ಇರ್ತಕ್ಕಂಥ ನೀರು ಸೇಫ್ಟಿ ಅಲ್ಲ, ಕುಡಿಯುವ ನೀರು ಶುದ್ಧವಾಗಿರ್ಬೇಕು ಅಂತ ಹೇಳಿ ಕ್ಯಾನಲ್ಲಿ ನೀರು ತಗೊಬಂದಿದ್ದೆ, ನೀರು ಕುಡ್ದಿದ್ದೆ, ಕ್ಯಾನಲ್ಲಿ ನೀರು ತಂದಿದ್ದೆ, ಕುಡ್ದಿದ್ದೆ. ಅದು ನಿಮ್ಮ ಮನೆಯ ನೀರಿಗಿಂತಲೂ ಅತಿ ಹೆಚ್ಚು ಪರಿಶುದ್ಧವಾಗಿದೆ ಅಂತ ನಿಮ್ಮ ಭಾವನೆ. ಬಟ್ ಹಾಸನದಲ್ಲಿ ಆ ಸ್ಥಿತಿ ಇಲ್ಲ ಅಂತ ನನಗೂ ಗೊತ್ತಿರ್ತಕ್ಕಂಥ ಮಾಹಿತಿ. ಇವತ್ತು ಈ ಬಗ್ಗೆ ಚರ್ಚೆ ಆಗಿದೆ. ಇನ್ನಾದರೂ ಸಂಬಂಧಪಟ್ಟ ಫುಡ್ ಸೇಫ್ಟಿ ಅಧಿಕಾರಿಗಳು ಈ ಬಗ್ಗೆ ಕ್ರಮ ತಗೊಳ್ತಾರ ನೋಡ್ಬೇಕು. ಕುಡಿಯೋ ನೀರಿದ್ದನ್ನ ನೀವು ಮತ್ತು ಒಂದು ಸ್ಟ್ಯಾಟಿಸ್ಟಿಕ್ ತಗೊಳ್ಳಿ, ಯಾರ್ಯಾರು ಇದಾವೆ ಅಂತ ತಗೊಳ್ಳಿ. ನೀವು ಅದನ್ನ ರ್ಯಾಂಡಮ್ ಆಗಿ ನೀವು ಚೆಕ್ ಮಾಡ್ತಾ ಹೋಗ್ಬೇಕು. ಆ ವಾಟರ್ ಚೆಕ್ ಮಾಡ್ತಾ ಹೋಗ್ಬೇಕು. ಯಾವನಾದ್ರೂ ಅದರಲ್ಲಿ ನಿಮ್ಮ ಸ್ಪೆಸಿಫೈಡ್ ರಿಕ್ವೈರ್ಮೆಂಟ್ಸ್ ಅದು ಫುಲ್ಫಿಲ್ ಮಾಡ್ತಾ ಇದ್ದಾರೆ, ನೀವು ಕೇಸ್ ಹಾಕಿ ಅದನ್ನು ಕ್ಲೋಸ್ ಮಾಡಿಸ್ಬೇಕು. ಗೊತ್ತಾಯ್ತಾ? ಆ ತರ ನೀವು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳದೇ ಇದ್ರೆ ಈಚ್ ಅಂಡ್ ಎವ್ರಿ ಡಿಸೀಸ್ ವಾಟರ್ ಕಂಟಾಮಿನೇಷನ್ ಇಸ್ ದ ಬೇಸಿಸ್, ಇಸ್ ದ ರೂಟ್ ಕಾಸ್. ಗೊತ್ತಾಯ್ತಾ? ಅದಕ್ಕೋಸ್ಕರ ನೀವು ನಾವು ಪರಿಶುದ್ಧವಾದಂತ ನೀರನ್ನು ಯಾರು ಉಪಯೋಗ ಮಾಡೋದಿಲ್ಲ ಅವರು ಕಾಯಿಲೆಗೆ ಒಳಗಾಗ್ತಾರೆ. ಅದಕ್ಕೋಸ್ಕರ ಅದು ಬಹಳ ಇಂಪಾರ್ಟೆಂಟ್ ಇದೆ. ನಾವು ಮುಂದೆ ಬರೋ ಕಾಯಿಲೆಗಳನ್ನ ತಪ್ಪಿಸ್ಲಿಕ್ಕೆ ಸಹಾಯ ಮಾಡ್ದಂಗಾಗ್ತದೆ. ಅದನ್ನ ನೀರನ್ನು ಅಷ್ಟೇನೆ ನೀವು ರ್ಯಾಂಡಮ್ ಆಗಿ ನೀವು ಚೆಕ್ ಮಾಡ್ಬೇಕು. ಲಿಸ್ಟ್ ಇಟ್ಕೊಳ್ಳಿ. ನೀವು ಯಾರು ಹೇಳಿ ಬಿಡ್ಲಿ ನಿಮ್ಗೇನೆ ಎಲ್ಲಿ ಏನು ಅಂತೇಳಿ ನೀವೊಂದು ರ್ಯಾಂಡಮ್ ಆಗಿ ನೀವೇನೆ ಅದೊಂದು ಸ್ಯಾಂಪಲ್ ತಂದು, ಈಗ ವಾಟರ್ ಸ್ಯಾಂಪಲ್ ಬೆಳಿಗ್ಗೆ ಕೊಟ್ಟು ಮಧ್ಯಾಹ್ನಕ್ಕೆ ರಿಸಲ್ಟ್ ಸಿಗುತ್ತೆ ನಿಮ್ಮಲ್ಲಿ. ಸಕಲೇಶಪುರ ARTO ಕಚೇರಿಯಲ್ಲಿ ಕರ್ತವ್ಯದ ವೇಳೆ ದಳ್ಳಾಳಿ ಹುಟ್ಟುಹಬ್ಬ ಆಚರಣೆಗೆ ಸಂಬಂಧಪಟ್ಟಂತೆ ಸಕಲೇಶಪುರ ARTO ಮಧುರಾ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಕಚೇರಿಗೆ ಗೇಟ್ ಇರಲಿಲ್ಲ, ಗೇಟಿಗೆ ಬೀಗ ಇರಲಿಲ್ಲ, ಹಂಗಾಗಿ ಗೇಟಿಗೆ ಬೀಗ ಕೊಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಕ್ಕೆ ಅಚಾನಕ್ ಆಗಿ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳಿ ಪತ್ರಿಕಾ ಪ್ರಕಟಣೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಎಷ್ಟು ಕತೆ ಹೇಳ್ತಿರ್ರಿ, ಏನೇನು ಕತೆ ಕಟ್ತಿರ್ರಿ, ಏನೇನು ಕತೆ ಕಟ್ತಿರ್ರಿ. ಏನಂತ ಹೇಳಿದರೆ, ಹುಟ್ಟುಹಬ್ಬ ಆಚರಣೆ ಮಾಡಿರುವ ಕುರಿತು ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ವಿಡಿಯೋ ಹಾಗೂ ವರದಿಗಳು ಪ್ರಸಾರವಾಗಿದ್ದು, ಆ ಅನಪೇಕ್ಷಿತ ವರದಿಗಳ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಪೇಕ್ಷಿತ ಸುದ್ದಿ ಅಲ್ಲ, ಅನಪೇಕ್ಷಿತ ಸುದ್ದಿನೇ. ಯಾಕೆಂದ್ರೆ ನೀವು ಅಪೇಕ್ಷೆ ಮಾಡಿರಲಿಲ್ಲ, ನೀವು ಮಾಡಿರುವ ಅಕ್ರಮಗಳೆಲ್ಲ ಬಯಲಿಗೆ ಬಂದ್ಬಿಡುತ್ತವೆ, ನೀವು ಮಾಡಿದ ತಪ್ಪೆಲ್ಲನೂ ಹೊರಗಡೆ ಎತ್ತಿ ತೋರಿಸ್ತಾರೆ ಅಂತ ನೀವು ಅನ್ಕೊಂಡಿರೋದಿಲ್ವಲ್ಲ. ಹಂಗಾಗಿ ನಿಮ್ಮ ಪ್ರಕಾರ ಇದು ಅನಪೇಕ್ಷಿತ ಸುದ್ದಿಯೇ. ಅದು ಮುಂದುವರೆದು ಮಾತಾಡೋಣ. ಮೇಡಮ್ ಮಧುರಾ ಅಂತಕ್ಕಂಥವ್ರು ARTO ಅಂತೆ. ಅಲ್ಲಿ ದಳ್ಳಾಳಿಗಳಿಗೆ ಕೈ ಕುಲಿಕೊಂಡು ಹಾರ ಹಾಕಿ ಸನ್ಮಾನ ಮಾಡಿ ಕಚೇರಿ ಮಧ್ಯದಲ್ಲಿ ಕೂರಿಸಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ. ಅಚಾನಕ್ ಆಗಿ ಬಿಡ್ತು ಅಂತ ಹೇಳ್ತಾರೆ. ಇನ್ನು ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಉದ್ದುದ್ದ ಕಥೆಗಳನ್ನ ಸೃಷ್ಟಿಸಿ ಉದ್ದುದ್ದ ಕಥೆಗಳನ್ನು ಕಟ್ಟಿ ತ್ಯಾಪೆ ಹಾಕುವ ಪ್ರಯತ್ನವನ್ನ ಪಟ್ಟಿದ್ದಾರೆ ARTO ಮಧುರಾ ಅಂತಕ್ಕಂಥವ್ರು. ಏನ್ ಹೇಳ್ತಾರೆ, ನಮಗೆ ಸಕಲೇಶಪುರದಲ್ಲಿ ಸ್ವಂತ ಕಟ್ಟಡ ಇಲ್ಲ, ನಮಗೆ 29.10 ಕೋಟಿ ರಾಜಸ್ವ ಸಂಗ್ರಹ ಗುರಿಯನ್ನ ಕೊಟ್ಟಿದ್ರಿ, ಆದ್ರೆ ನೀವು ಕೊಟ್ಟಿರೋದಕ್ಕಿಂತ 44 ಕೋಟಿ ರಾಜಸ್ವ ಸಂಗ್ರಹ ಮಾಡಿ 151% ಪ್ರಗತಿಯನ್ನ ಸಾಧಿಸಿದ್ದೇವೆ.
ನಿಮ್ಮ ಪ್ರಗತಿ ಬಗ್ಗೆ ಯಾರೇ ಕೇಳಿದ್ರು? ನೀವೆಷ್ಟು ಪ್ರಗತಿ ಮಾಡಿದ್ದೀರಾ ಅಂತ ಅವನಾರು ಕೇಳ್ತಾ ಇದ್ದಾನ ಇಲ್ಲಿ? ಹುಟ್ಟುಹಬ್ಬ ಯಾಕೆ ಆಚರಿಸಿದ್ರಿ ಅಂತ ಕೇಳ್ತಾ ಇದ್ದಾರೆ. ನೀವು 151%, 100%ಗಿಂತ ಹೆಚ್ಚು ಮಾಡಿದ್ದೀರಿ ಅನ್ನೋ ಕಾರಣಕ್ಕೆ ನಿಮ್ಮ ಮನೆ ಮಕ್ಕಳನ್ನೆಲ್ಲ ಕರ್ಕೊಬಂದ್ಬಿಟ್ಟು ಇಲ್ಲಿ ಹುಟ್ಟುಹಬ್ಬ ಮಾಡ್ಕೊಂಡು ನಾಳೆ DJ ಸಾಂಗ್ ಹಾಕೊಂಡು ಕುಣಿರಿ ಅಂತ ಹೇಳ್ತಾರೆ ಅವನಾದ್ರು? ಇನ್ನು ಮುಂದುವರೆದು ಹೇಳ್ತಾರೆ ಮೇಡಮ್, ಏನ್ ಹೇಳ್ತಾರೆ? ಪ್ರತಿ ಶುಕ್ರವಾರ ನಾವು ಕಚೇರಿಯಲ್ಲಿ ಲಕ್ಷ್ಮೀ ಪೂಜೆ ಮಾಡುವ ಸಂಸ್ಕೃತಿಯನ್ನ ಬೆಳೆಸಿಕೊಂಡು ಬಂದಿದ್ದೇವೆ, ಮಾಡ್ಕೊಳ್ಳಿ, ಆಯ್ತು. ನಾಳೆ ನಮಾಜು ಮಾಡಿಸಿ, ಆಯ್ತು. ಅಂತೆಯೇ ಅವತ್ತೇನಾಗಿತ್ತಂತೆ, ಶುಕ್ರವಾರ ಅಂತೆ, ಅವತ್ತು ಸರತಿಯಂತೆ, ಡ್ರೈವಿಂಗ್ ಶಾಲೆಯ ಸರತಿಯಂತೆ ಪೂಜೆ ವ್ಯವಸ್ಥೆ ಮಾಡಲಾಗಿತ್ತಂತೆ. ಒಂದು ಸರ್ಕಾರಿ ಕಚೇರಿಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ಕೊಳ್ತಾ ಇದ್ದೀರಿ ನೀವು, ಮಾಡ್ಕೊಳ್ಳಿ. ಅದನ್ನ ಸರತಿಯಂತೆ ಡ್ರೈವಿಂಗ್ ಸ್ಕೂಲ್ ಅವ್ರು ಮಾಡ್ತಾರಂತೆ. ಒಂದು ಸರ್ಕಾರಿ ಕಚೇರಿಯಲ್ಲಿ ಖಾಸಗಿ ಡ್ರೈವಿಂಗ್ ಸ್ಕೂಲ್ ಅವರು ಬಂದು ಸರತಿ ಆಧಾರದ ಮೇಲೆ ಲಕ್ಷ್ಮೀ ಪೂಜೆ ಮಾಡಿ ಅಂತ ಯಾವ ಆದೇಶ ಇದೆ ನಿಮಗೆ? ಯಾರು ಆದೇಶ ಮಾಡಿದ್ದಾರೆ? ಯಾವ ಆಧಾರದ ಮೇಲೆ ಸರತಿ ಅಂತೆ ಕೊಡ್ತೀರಿ ನೀವು? ಸರತಿ ಆಧಾರದ ಮೇಲೆ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ರಂತೆ. ಈ ಸಂದರ್ಭದಲ್ಲಿ ಮೇಡಮ್ಗೆ ಗೊತ್ತಿಲ್ದಂಗೆ ಅವತ್ತು ಹುಟ್ಟುಹಬ್ಬ ಆಚರಣೆ ಆಗೋಗ್ಬಿಟ್ಟಿದೆಯಂತೆ. ಯಾಕಾಗಿದೆ ಅಂತ ಮುಂದಿನೊಂದು ಕತೆ ಕಟ್ತಾರೆ ನೋಡಿ ಇಲ್ಲಿ. ಆ ಕಟ್ಟಡ ಏನು ಬಾಡಿಗೆ ಕಟ್ಟಡ ಇದೆಯಲ್ಲ, ಆ ಬಾಡಿಗೆ ಕಟ್ಟಡಕ್ಕೆ ಗೇಟು ಹಾಗೂ ಬೀಗದ ವ್ಯವಸ್ಥೆಯನ್ನ ಉಚಿತವಾಗಿ ಸ್ವಯಂ ಪ್ರೇರಿತವಾಗಿ ಯಾರಿಲ್ಲಿ ಹುಟ್ಟುಹಬ್ಬ ಮಾಡಿದ್ದಾರಲ್ಲ ದಳ್ಳಾಳಿ ಮೋಹನ್ ಅಂತಕ್ಕಂಥವ್ರು, ಅವ್ರು ಮಾಡ್ಕೊಟ್ಬಿಟ್ಟಿದಾರಂತೆ. ಅವರ ಕಚೇರಿಗೆ ಬೀಗ ತಂದ್ಕೊಂಡು ಹಾಕೋ ಯೋಗ್ಯತೆ ಇರಲಿಲ್ವಂತೆ ಇವ್ರುಗಳಿಗೆ, ಅಧಿಕಾರಿಗಳಿಗೆ. ಒಂದು RTO ಕಚೇರಿ ಅಂತ ಅಂದ್ರೆ ಅದೆಷ್ಟು ಭ್ರಷ್ಟಾಚಾರದ ಕೂಪದಲ್ಲಿ ತೊಡಗಿರುತ್ತೆ ಅನ್ನೋದನ್ನ ಓಡಾಡ ಮಕ್ಕಳು ಹೇಳ್ತಾರೆ. RTO ಕಚೇರಿಗೆ ಹೋಗಿ ಬಂದರೆ ಹೇಳ್ತಾರೆ, ಯಾವ್ದಾದ್ರೂ ಒಂದು ಇಲಾಖೆಯಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇರ್ತಕ್ಕಂಥ ಇಲಾಖೆ ಇದ್ರೆ ಅದು RTO ಇಲಾಖೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಮಧುರಾ ಮೇಡಮ್ ಹೇಳ್ತಾರೆ, ಇವರು 100ಕ್ಕಿಂತ 151% ಪ್ರಗತಿಯನ್ನ ಸಾಧಿಸಿದ್ದಾರೆ. ಪಾಪ ಇವರ ಕಚೇರಿಯಲ್ಲಿ ಎಲ್ಲರೂ 10 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಕೊಟ್ಟು ಬೀಗ ತರಬಹುದಾಗಿತ್ತು ಇವ್ರ ಯೋಗ್ಯತೆಗೆ. ಬೀಗವನ್ನ ಯಾರೋ ಕೊಡುಗೆ ಕೊಟ್ಟಿದ್ರಂತೆ ಮೋಹನ್ ಶೆಟ್ಟಿ, ಹಂಗಾಗಿ ಬೀಗ ಕೊಡುಗೆ ಕೊಟ್ರಲ್ಲ ಅಂತೇಳಿ ಸೆಲೆಬ್ರೇಷನ್ ಮಾಡಕ್ ಅವಕಾಶ ಕೊಟ್ಟಿದೀವಿ ಅಂತ ಕತೆ ಹೇಳ್ತಿರಲ್ಲ ಮೇಡಮ್. ಕೇಳಿಸ್ಕೊಳ್ಳೋರು ಕಿವಿಗೆ ಹೂ ಮಾಡ್ಕೊಂಡಿದಾರಾ? ಕಚೇರಿ ಗೇಟಿಗೆ ಬೀಗ ಹಾಕಕ್ಕೆ ಬೀಗ ತಂದು ಕೊಟ್ರು 100 ರೂಪಾಯಿದು ಅಂತೇಳಿ ಅದೇ ದಿವಸ ಸರತಿ ಸಾಲಿನಲ್ಲಿ ಲಕ್ಷ್ಮೀ ಪೂಜೆ ನಡೀತಾ ಇತ್ತಲ್ಲ, ಅದೇ ದಿನ ಇವರು ಹುಟ್ಟುಹಬ್ಬನೂ ಇತ್ತಂತೆ. ಹಂಗಾಗಿ ಮೇಡಮ್ ಗೊತ್ತಿಲ್ದಂಗೆ ಕೇಕ್ನು ತಂದ್ಬಿಟ್ಟಿದ್ರಂತೆ, ಹಾರನೂ ತಂದ್ಬಿಟ್ಟಿದ್ರಂತೆ, ಶಾಲ್ನೂ ತಂದ್ಬಿಟ್ಟಿದ್ರಂತೆ. ಇದೊಂದ್ಸಲಿ ಮಾಡ್ರಪ್ಪ, ನೆಕ್ಸ್ಟ್ ಹಿಂಗೆಲ್ಲ ಮಾಡಬಾರ್ದು ಇಲ್ಲಿ ಅಂತ ಮೇಡಮ್ ಬುದ್ಧಿನೂ ಹೇಳಿ ಕೈ ಕುಲುಕಿ ಹಾರ ಹಾಕಿ ಶಾಲ್ ಹಾಕಿ ಸನ್ಮಾನ ಮಾಡಿ ಕೇಕ್ ಕತ್ತರಿಸಿ ಲಕ್ಷ್ಮೀ ಪೂಜೆ ಆಚರಣೆಯನ್ನ ಮಾಡಿದ್ದಾರಂತೆ. ಇದೊಂದು ಅನಿರೀಕ್ಷಿತ ಘಟನೆ ನಡೆದು ಹೋಗ್ಬಿಟ್ಟಿದೆ. ಇದಕ್ಕೆ ವೈಯಕ್ತಿಕವಾಗಿ ಸಾರ್ವಜನಿಕರಲ್ಲಿ ವಿಷಾದವನ್ನ ವ್ಯಕ್ತಪಡಿಸುತ್ತೇವೆ ಅಂತ ಹೇಳಿ ಮೇಡಮ್ ಒಂದಿಂಗೊಂದು ಸೈನ್ ಹಾಕಿ ಪತ್ರಿಕಾ ಪ್ರಕಟಣೆ ಹೊರಡಿಸ್ಬಿಟ್ರು. ನಾಳೆ ದಿನ ನಾನು ಒಂದು 150 ರೂಪಾಯಿ ಕೊಟ್ಟು ಇನ್ನೊಂದು ಬೀಗ ತಂದು ಕೊಡ್ತೀನಿ, ಚೆನ್ನಾಗಿರೋದು. ನಮ್ಮನೆ ಯಾವ್ದಾದ್ರು ಖಾಸಗಿ ಕಾರ್ಯಕ್ರಮಗಳನ್ನು ಮಾಡಕ್ ಅವಕಾಶ ಕೊಡ್ತೀರಾ ಮೇಡಮ್ ಅಂತ ನಾಳೆ ಯಾರಾದ್ರೂ ಅರ್ಜಿ ಬರೆದ್ರೆ ಏನು ಉತ್ತರ ಕೊಡ್ತಾರೆ ಮಧುರಾ ಮೇಡಮ್? ಬಿಟ್ಕೊಡ್ತೀರಾ? ರೇ, ಖಾಸಗಿ ಕಟ್ಟಡದಲ್ಲಿ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ, ಬಾಡಿಗೆ ಕಟ್ತೀರಿ ತಾನೆ? ಯಾರೋ ಕಟ್ಟಡವನ್ನ ನಿಮಗೆ ಬಾಡಿಗೆ ಇಸ್ಕೊಳ್ತಾ ಇದ್ದಾರಲ್ಲ, ಮಾಲೀಕಂಗೆ ಹೇಳ್ಬೇಕಾಗಿತ್ತು ನೀವು ಗೇಟ್ ಹಾಕೊಡು ಅಂತ. ಗೇಟ್ ಇಲ್ದೇ ಇರೋ ಕಟ್ಟಡಕ್ಕೆ ಯಾಕ್ರಿ ಬಾಡಿಗೆ ಕಟ್ತಾ ಇದ್ದೀರಿ ಹಂಗಾದ್ರೆ? ಅಲ್ವಾ? ಈಗ ನೀವು ಒಂದು ಕಟ್ಟಡವನ್ನ ಬಾಡಿಗೆಗೆ ತಗೊಂಡಿದ್ದೀರಿ ಅಂತ ಅಂದ್ರೆ ಆ ಕಟ್ಟಡಕ್ಕೆ ಒಂದು ಗೇಟ್ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕಾಗಿರೋದು ಯಾರ ಕೆಲಸ? ಯಾವನೋ ಬ್ರೋಕರ್ ಬಂದ್ ಮಾಡ್ಕೊಡ್ಬೇಕಾ ನಿಮಗದ್ನ? ಸರ್ಕಾರಕ್ಕೆ ಬರ್ದಾ ಕೊಡ್ಬೇಕಾಗಿತ್ರಿ ಮೇಡಮ್ ನೀವು. ನೀವು 100% ತೆರಿಗೆ ಸಂಗ್ರಹ ಮಾಡಿ ಅಂತ ಹೇಳಿದ್ರೆ ನಾನು 151% ತೆರಿಗೆ ಸಂಗ್ರಹ ಮಾಡಿದ್ದೀನಿ. ಹಂಗಾಗಿ ನಮ್ಗೆ ಇಷ್ಟೆಲ್ಲ ಮಾಡಿದ್ರು ಕೂಡ 151% ತೆರಿಗೆ ಸಂಗ್ರಹ ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡಿಡಕ್ಕೆ ನಮ್ಮ ಕಟ್ಟಡಕ್ಕೆ ಮುಂದ್ಗಡೆಗೆ ಒಂದು ಗೇಟ್ ಇಲ್ಲ, ದಯವಿಟ್ಟು ಒಂದು ಗೇಟ್ ಹಾಕಿಸ್ಕೊಡಿ ಅಂತ ಒಂದು ಲೆಟರ್ ಬರಿಬೇಕಾಗಿತ್ತು. ಯಾಕೆ ಹಾಕಿಸ್ಬಿಟ್ರಿ ನೀವು? ಖಾಸಗಿ ಡ್ರೈವಿಂಗ್ ಸ್ಕೂಲ್ನ ಮಾಲೀಕನೊಟ್ಟಿಗೆ ಯಾಕೆ ಹಾಕಿಸ್ಕೋಬೇಕಾಗಿತ್ತು ಗೇಟ್ನ? ಫಸ್ಟ್ ಆಫ್ ಆಲ್ ಅಲ್ಲೇ ತಪ್ಪು. ಆ್ಯಂಡ್ ಇನ್ನೊಂದು, ನೀವೇನಾದ್ರೂ ಈ ಪ್ರಕರಣ ಇಟ್ಕೊಂಡು ನಾನು ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀನಿ ಶುಕ್ರವಾರ, ಹಿಂದೂಗಳೆಲ್ಲ ನನ್ನ ಪರವಾಗಿರ್ಬೇಕು, ಈ ಪ್ರಕರಣ ಇಲ್ಲಿ ಮುಚ್ಚಾಕಬೇಕು ಅನ್ನೋ ಏನಾದ್ರು ದುರುದ್ದೇಶ ಇಟ್ಕೊಂಡು ಏನಾದ್ರು ಈ ಲೆಟರ್ ಗಿಟ್ರ್ ಬರೀತಾ ಇದ್ರೆ ನೀವು ಅಲ್ಲೂ ಕೂಡ ನೀವು ಎಡವಿದಿರಿ. ಎಲ್ಲೂ ಕೂಡ ಲಕ್ಷ್ಮೀ ಪೂಜೆ ಮಾಡಕ್ಕೂ ಕೂಡ ಅವಕಾಶ ಇಲ್ಲ ಮೇಡಮ್. ಫೈನ್ ಮಾಡ್ತಾ ಇದ್ದೀರಿ ಅನ್ಕೊಳ್ಳೋಣ, ನೀವೆಲ್ಲ ಹಿಂದಿಂದ ನಡ್ಕೊಂಡ್ಬಂದಿದೆ, ಅದನ್ನು ಪರಿಪಾಲನೆ ಮಾಡ್ಕೊಂಡೇ ಹೋಯ್ತಾ ಇದ್ದೀರಿ ಅಂತಾನೆ ಭಾವಿಸೋಣ. ಯಾರೋ ಖಾಸಗಿಯವ್ರು ಬಂದು ನಿಮ್ಮ ಆಫೀಸ್ ಒಳಗಡೆ ಲಕ್ಷ್ಮಿ ಪೂಜೆ ಮಾಡಿ ಹೋಗಕ್ಕೆ ಹೆಂಗ್ರಿ ಅವಕಾಶ ಕೊಡ್ತೀರಿ ನೀವು? ಯಾವ ತರ ಲಕ್ಷ್ಮೀ ಪೂಜೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. RTO ಕಚೇರಿಯಲ್ಲಿ ನನಗೆ ಗೊತ್ತಿರುವಂತೆ ಮಾಡುವ ಲಕ್ಷ್ಮೀ ಪೂಜೆ ಬೇರೆ. ಪಾಪ
ಖಾಸಗಿ ಡ್ರೈವಿಂಗ್ ಸ್ಕೂಲ್ ಅವರೆಲ್ಲ ಸರತಿ ಸಾಲಿನಲ್ಲಿ ಬಂದು ಮಾಡುವ ಲಕ್ಷ್ಮೀ ಪೂಜೆ ಅಂತೆ ಇದು ಯಾವ ತರ ಲಕ್ಷ್ಮೀ ಪೂಜೆ ಅಂತ ಮೇಡಮೇ ಎಕ್ಸ್ಪ್ಲೈನ್ ಮಾಡಬೇಕು. ಬಟ್ ಸಂಬಂಧಪಟ್ಟವ್ರ ವಿರುದ್ಧ ಸೂಕ್ತವಾದ ಕ್ರಮ ಆಗಬೇಕು. ಆರ್ ಎಲ್ಸ್ ಎಲ್ಲ ಕಚೇರಿಗಳಲ್ಲೂ ನಾಳೆ ಕರ್ಕೊಬಂದು ಬೇಕಾದ್ರೆ ದುಡ್ತಪ ಮಾಡ್ಕೊಂಡು ಕಳಿಸ್ತಾರೆ ಅವ್ರವ್ರ ತೀಟೆ ತೀರಿಸ್ಕೊಳಕ್ಕೆ. ಸಂಬಂಧಪಟ್ಟ ಸಚಿವರು ಈ ಬಗ್ಗೆ ಕ್ರಮ ತಗೋಬೇಕು. ಸಂಬಂಧಪಟ್ಟ ಮೇಲಧಿಕಾರಿಗಳು ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ. ಕೊಟ್ಟು ಟ್ಯಾಪೆ ಹಾಕ್ಬಿಟ್ಟು ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೆ, ಕೇಕ್ ಕಟ್ ಮಾಡ್ಬಿಟ್ಟು ಗೇಟಿಗೆ ಬೀಗ ತಂದು ಕೊಟ್ರು 100 ರೂಪಾಯಿದ, ಅದಕ್ಕೆ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಕಿವಿ ಮೇಲೆ ಹೂ ಬಿಟ್ಟಕ್ಕೆ ಬಂದ್ರೆ ಅದನ್ನ ಯಾರು ನಂಬಕ್ ರೆಡಿ ಇಲ್ಲ ಇಲ್ಲಿ. ಸಕಲೇಶ್ಪುರದ ARTO ಕಚೇರಿಯಲ್ಲಿ ಕೆಲಸದ ವೇಳೆಯಲ್ಲೇ ದಳ್ಳಾಳಿ ಮೋಹನ್ ಶೆಟ್ಟಿ ಅವರ ಹುಟ್ಟುಹಬ್ಬವನ್ನು ಅನಧಿಕೃತವಾಗಿ ಸಂಭ್ರಮದಿಂದ ಆಚರಿಸಿದ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು ಅಂತ ಹೇಳಿ ಮಲೆನಾಡು ರಕ್ಷಣಾ ಸೇನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿಯನ್ನು ಸಲ್ಲಿಸಿದೆ. ಇವತ್ತು ಕಚೇರಿಯ ಒಳಭಾಗದಲ್ಲೇ ಕಾರ್ಯಕ್ರಮ ನಡೆದಿದ್ದು ಸಾರ್ವಜನಿಕರಿಗೆ ಕೆಲಸದ ಅಡ್ಡಿ ಉಂಟಾಗಿದೆ. ಇನ್ನು ಅಲ್ಲದೆ ಈ ಸಂಬಂಧ ಮಾಧ್ಯಮಗಳಲ್ಲಿ ಸಾಕಷ್ಟು ಸುದ್ದಿ ಪ್ರಸಾರವಾಗಿದೆ. ವಿಡಿಯೋ ಹಾಗೂ ಚಿತ್ರ ದಾಖಲೆಗಳೆಲ್ಲ ಇದಾವೆ. ಈ ಹಿನ್ನೆಲೆಯಲ್ಲಿ ತಕ್ಷಣ ಕ್ರಮ ಕೈಗೊಂಡು ಕಚೇರಿಯ ಶಿಸ್ತು ಮತ್ತು ಸಾರ್ವಜನಿಕರ ಸೇವೆಯ ಗೌರವವನ್ನ ಕಾಪಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಲೆನಾಡು ರಕ್ಷಣಾ ಸೇನೆ ಹಾಸನ ಜಿಲ್ಲಾಧ್ಯಕ್ಷ ದರ್ಶನ್ ಮಲೆನಾಡು, ವಕ್ತಾರ ಪವನ್ ಯಾರು ಇದ್ದಾರೆ ಸಂಘಟನೆಯವರು. ಇನ್ನಾದರೂ ಅಲ್ಲ, ಇದಂತ ಸೀರಿಯಸ್ ಇಶ್ಯೂ. ಸಚಿವರು ಈ ಬಗ್ಗೆ ಗಮನ ಹರಿಸಿ ಯಾರ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ. ಇಲ್ಲ ಅಂತಂದ್ರೆ ನಾಳೆ ಇವತ್ತು ಹುಡ್ದಬ್ಬ, ನಾಳೆ ಹೆಂಗಿದ್ರು ಕಚೇರಿಗೆ ಫ್ರೀ ಆಗಿದೆ ಭಾನುವಾರ ಅಂತ ಹೇಳಿ ಮದುವೆ ಮುಂಜಿ ಇನ್ನೊಂದು ಕಾರ್ಯಕ್ರಮಗಳು ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಇನ್ನು ಶಕ್ತಿ ಯೋಜನೆಯಡಿ 500 ಕೋಟಿ ಪ್ರಯಾಣಿಕರು ಪ್ರಯಾಣ ಮಾಡಿದ ಹಿನ್ನೆಲೆಯಲ್ಲಿ ನಗರ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಹಾಸನದಲ್ಲಿ ಶಕ್ತಿ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾಗಿರತಕ್ಕಂಥ HM ರೇವಣ್ಣ ಅವರು ಚಾಲನೆಯನ್ನ ನೀಡಿದ್ರು. ಬಳಿಕ ಮಾತನಾಡಿರೋ ಅವರು ವಿವಿಸಿ ವಾಹಿನಿಯೊಟ್ಟಿಗೆ ಮಾತನಾಡಿದ್ದಾರೆ. ವೆರಿ ಎಕ್ಸ್ಕ್ಲೂಸಿವ್ ಆಗಿ ಈ ವೇಳೆ ಸಚಿವ ರಾಜಣ್ಣ ಕಾರ್ಯಕ್ರಮಕ್ಕೆ ಗೈರಾಗಿರೋದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ಅವರು ಹಾಸನ ಜಿಲ್ಲೆಗೆ ಅತಿಥಿ. ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ KM ರಾಜಣ್ಣ ಅವರು ಹಾಸನದ ಉಸ್ತುವಾರಿ ಬೇಡ ಅಂತ ಬಡ್ಕೊಳ್ತಾ ಇದ್ದಾರೆ. ಆದ್ರೂ ಕೂಡ ಅವರಿಗೆ ವಿಮುಕ್ತಿ ಕಲ್ಪಿಸಿಲ್ಲ. ಆದ್ರೂ ಕೂಡ ಕಾಟಾಚಾರಕ್ಕೆ ವರ್ಷಕ್ಕೊಂದ್ಸರಿ ಭೇಟಿ ಕೊಡ್ತಾ ಇದ್ದಾರೆ. ಈ ನಡುವೆ ಇವತ್ತು ಆ ವರ್ಷಕ್ಕೊಮ್ಮೆ ಭೇಟಿ ಕೊಡುವ ವರ್ಷ ಇವತ್ತು ಬಂದಿತ್ತು. ಹಾಗಾಗಿ ಇವತ್ತು ಅಪರೂಪಕ್ಕೆ ಮೊನ್ನೆ ಬಂದೋಗಿದ್ರು, ಚಂದ್ರಪಟ್ಟಣಕ್ಕೆ ಬಂದು ಹಂಗೆ ವಾಪಸ್ ಓಡೋಗಿದ್ರು. ಇವತ್ತು ಹಾಸನಕ್ಕೂ ಕೂಡ ಬರುವಂತಹ ದೊಡ್ಡ ಮನಸ್ಸನ್ನ ಮಾಡಿರ್ತಕ್ಕಂಥ ಉಸ್ತುವಾರಿ ಸಚಿವರು ಹಾಸನದ ಜಿಲ್ಲಾ ಪಂಚಾಯಿತಿ ಕಚೇರಿಯ ಕೂಗಳತೆ ದೂರದಲ್ಲಿರುವ ಬಸ್ ನಿಲ್ದಾಣಕ್ಕೆ ಹೋಗಿ ಶಕ್ತಿ ಯೋಜನೆಯ ಸಂಭ್ರಮಾಚರಣೆಯನ್ನ ಸಂಭ್ರಮಿಸಲಿಲ್ಲ ಅಂತ ಹೇಳಿ ಒಂದಿಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ HM ರಾಜಣ್ಣ ಸ್ವಪಕ್ಷೀಯ ಸಚಿವರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ಅವರು ಬರೀ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋದು ಬಿಟ್ಟು ಇಂಥ ಕಾರ್ಯಕ್ರಮಕ್ಕೆ ಬಂದು ಒಂದಿಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ. ನಮ್ಮ ಪಕ್ಷದಲ್ಲೂ ಇದ್ದಾರೆ, ಅದೇನೋ ಗ್ಯಾರಂಟಿ ಅನುಷ್ಠಾನ ಯೋಜನೆ ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳಿದ್ದಾರೆ, ಜಿಲ್ಲಾಡಳಿತ ಇದ್ದಾರೆ, ಇವರೆಲ್ಲ ಮಾಡ್ಬೇಕ್ರಿ. ಇದನ್ನ ನಾನೇ ಅಲ್ಲಿಂದ ಬಂದಿದ್ದು ಮಾಡ್ಬೇಕಾದಂತ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಈ ಬಗ್ಗೆ CM ಸಚಿವರುಗಳಲ್ಲಿ ಮನವಿ ಮಾಡ್ತೀವಿ ಅಂತ ಹೇಳಿ ಒಂದಿಷ್ಟು ಅಸಮಾಧಾನ ತೋಡ್ಕೊಂಡಿದ್ದಾರೆ. ನೋಡಿ, ಒಂದು ನೋವಿದೆ ಅಂತ ಹೇಳಿದ್ರೆ ನಾನಿವತ್ತು ಮುಖ್ಯಮಂತ್ರಿಗಳ ಕೈಲಿ ಮತ್ತು ರಾಜ್ಯದ ನಮ್ಮ ಉಸ್ತುವಾರಿ ಸಚಿವರಲ್ಲಿ ಕೇಳ್ಕೊಳ್ತೇನೆ. ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಿದ್ದಾರೆ. ನಾನೇನಕ್ಕೆ ಬರಬೇಕಾಯ್ತು ಇಲ್ಲಿಗೆ ಅಂದರೆ ಈ ಜಿಲ್ಲಾ ಆಡಳಿತದ ಪರವಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷ ಇಲ್ಲದೇ ಇದ್ದಿದ್ದರಿಂದ ಇವತ್ತು ಆಗ್ರಹ ಮಾಡ್ತೇನೆ. ಮುಖ್ಯಮಂತ್ರಿಗಳಿಗೂ ಹೇಳಿದ್ದೇನೆ, ಮಾನ್ಯ ರಾಜಣ್ಣವ್ರಿಗೂ ಹೇಳ್ತೇನೆ. ರಾಜಣ್ಣವ್ರು ಯಾಕೆ ಕಷ್ಟಪಡ್ತಾರೋ ಗೊತ್ತಿಲ್ಲ. ಅವ್ರು ಬರೀ ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡೋದೇ ಮುಖ್ಯ ಅಲ್ಲ, ಇದರಲ್ಲೂ ಕೂಡ ತೊಡಗಿಸ್ಲಿ ಅಂತೆಲ್ಲ ಆಗ್ರಹಿಸಿ ಕೆಟ್ಟದಾಗಿ ಹೇಳ್ತಿಲ್ಲ. ಇದು ಆಗಬೇಕಾಗಿರೋದು ವರ್ಷ ಆಗಿದೆ, ಆಗಬೇಕು. ಅದನ್ನು ಆಗ್ರಹಿಸಿ ನಮ್ಮ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟು ಅವ್ರು ಕೆಲಸ ಮಾಡಲಿ ಅಂತ ಆಶಿಸಿ ತಮ್ಮೆಲ್ಲರಿಗೂ ಶುಭಕಾಮನೆಗಳನ್ನು ಹೇಳಿ ಈ ಕಾರ್ಯವನ್ನು ಚಾಲನೆ ಮಾಡ್ತಾ ಇದ್ದೀನಿ. ನಮಸ್ಕಾರ. ಹಾಸನ ನಗರದ ಕಾಟಿಹಳ್ಳಿಯಲ್ಲಿರುವ ಮ್ಯಾಜಿಕ್ ಬಸ್ ಇಂಡಿಯಾ ಫೌಂಡೇಶನ್ ಸಹಯೋಗದಲ್ಲಿ ಸಂತ ಜೋಸೆಫರ ಕಾಲೇಜ್ ಆವರಣದಲ್ಲಿ ಜುಲೈ 16, 17ರಂದು ಕೌಶಲ್ಯ ಅಭಿವೃದ್ಧಿ ಕಾರ್ಯಾಗಾರ ಮತ್ತೆ ಜುಲೈ 18ನೇ ತಾರೀಕು ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಅಂತ ಕಾಲೇಜಿನ ಫಾದರ್ ಓಲ್ವಿನ್ ಯಗಾಸ್ ಮತ್ತೆ ಕನ್ನಡ ವಿಭಾಗದ ಮುಖ್ಯಸ್ಥ ರಂಗೇಗೌಡ ಅಂತಕ್ಕಂಥವರು ತಿಳಿಸಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ಪದವಿ, ಸ್ನಾತಕೋತ್ತರ, ITI ಮತ್ತು ಡಿಪ್ಲೊಮಾ ಪಾಸ್ ಆದವರು ಹಾಗೂ ಇತರೆ ಕೌಶಲ್ಯ ಹೊಂದಿರುವ ಅರ್ಹ ಅಭ್ಯರ್ಥಿಗಳನ್ನ ಉದ್ಯೋಗ ಮೇಳದಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುವುದು. ಈ ಸುವರ್ಣಾವಕಾಶವನ್ನ ಯುವ ಜನತೆ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಕೋರಿದ್ರು. ಬೃಹತ್ ಉದ್ಯೋಗ ಮೇಳದಲ್ಲಿ ಬೆಂಗಳೂರು, ಹಾಸನದ ವಿವಿಧ ಕಂಪನಿಗಳಾದ ಅಪೋಲೋ ಫಾರ್ಮಸಿ, ಇನ್ನೊಂದು ಮುತ್ತೂಟ್ ಫೈನಾನ್ಸ್ ಅಂತೆ, EY ಜಾಬ್ ಕೌನ್ಸಿಲರ್ಸು, ಮ್ಯಾಜಿಕಲ್ ಬಿಸ್ನೆಸ್ ಸೊಲ್ಯೂಷನ್ಸು, ಎಂಥದೋ ಫ್ಲಿಪ್ಕಾರ್ಟು, ಇದೆಂಥದ್ರಪ್ಪ ಇದು BSS ಮೈಕ್ರೋ ಫೈನಾನ್ಸರ್ ಅಂತೆ, ಇಂಥ ಒಂದಿಷ್ಟು ಕಂಪ್ನಿಗಳು ಹೇಳಿದ್ದಾರೆ, ಖಾಸಗಿ ಕಂಪ್ನಿಗಳು ಇವರೆಲ್ಲ ಭಾಗವಹಿಸ್ತಾರೆ ಅಂತ. ಆಸಕ್ತಿ ಇರ್ತಕ್ಕಂಥವ್ರು
8904046419ಗೆ ಫೋನ್ ಮಾಡಿ ಡೌಟ್ಗಳಿದ್ರೆ ಈ ಕೇಳ್ಕೊಬಹುದಂತೆ. ಉದ್ಯೋಗ ಮೇಳ ಆಯೋಜನೆ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆ ಕೆಲಸ, ಐ ಅಪ್ರಿಷಿಯೇಟ್ ದಟ್. ಬಟ್ ಒಂದು ನಾನು ನೋಡಿರುವ ಇಲ್ಲಿನ ಉದ್ಯೋಗ ಮೇಳಗಳು, ಇಲ್ಲಿವರೆಗಿನ ಉದ್ಯೋಗ ಮೇಳದ ಹೆಸರಿನಲ್ಲಿ ಬರೀ ನಾವು ನೋಡ್ತಾ ಇರ್ತೀವಲ್ಲ ಸ್ಟಾಲ್ಗಳು, ಉದ್ಯೋಗ ಮೇಳದ ಹೆಸರಿನಲ್ಲಿ ತಮ್ಮ ತಮ್ಮ ಕಂಪನಿಗಳ ಪ್ರಚಾರವನ್ನ ಪಡೆಯುವ ಯತ್ನ ಒಂದು ನಡೆಯುತ್ತೆ ಉದ್ಯೋಗ ಮೇಳಗಳು ಅಂದ್ರೆ. ನಾನು ಇವತ್ತು ಇವ್ರು ಮಾಡ್ತಾ ಇರೋದು ಯಾವ್ದು ಸೆಂಟ್ ಜೋಸೆಫಲ್ಲಿ ನಡೀತಾ ಇರೋದು ಉದ್ಯೋಗ ಮೇಳ ಹಂಗೆ ನಡೆಯುತ್ತೆ ಅಂತ ಹೇಳ್ತಾ ಇಲ್ಲ. ಬದಲಾಗಿ ಬಹುತೇಕ ಉದ್ಯೋಗ ಮೇಳಗಳೆಂದು ಕರೆಸಿಕೊಳ್ಳುವ ಮೇಳಗಳು ಖಾಸಗಿ ಕಂಪನಿಗಳ ಬಿಟ್ಟಿ ಪ್ರಚಾರದ ವೇದಿಕೆ ಒಂದು. ಎರಡನೇದಲ್ಲಿ ಇರ್ತಕ್ಕಂಥ ಕೆಲಸಗಳು ಯಾವ್ಯಾವ ಗೊತ್ತಾ? ಬಹುತೇಕ ಉದ್ಯೋಗ ಮೇಳಗಳಲ್ಲಿ ನಾನು ನೋಡಿರೋದು ಅಲ್ಲಿ ಎಲ್ಲೂ ಮ್ಯಾನೇಜರು, ಸೀನಿಯರ್ ಮ್ಯಾನೇಜರು, MD ಪೋಸ್ಟು, CEO ಪೋಸ್ಟು, ಮತ್ತೊಂದು ಇನ್ನೊಂದು ಪೋಸ್ಟ್ ಇರೋದಿಲ್ಲ. ಇವ್ರುಗಳಿಗೆ ಫೀಲ್ಡ್ ಆಫೀಸರ್ಗಳು ಬೇಕು, ಆಯ್ತಾ, ಏಜೆಂಟ್ರುಗಳು ಬೇಕು ಇವ್ರಿಗೆ. ಅಂಥವರನ್ನ ತುಂಬಿಸಿಕೊಳ್ಳಲೆಂದೇ ಮಾಡುವ ಮೇಳಗಳೇ ಉದ್ಯೋಗ ಮೇಳಗಳು. ಬಹುತೇಕ ಹಿಂಗೆ ನಡೆಯೋದು. ನಾನು ಅನ್ಕೊಳ್ತೀನಿ ಈ ಮೇಳ ಹಂಗಿರೋದಿಲ್ಲ ಅಂತ, ಹಾಗಿರಬಾರ್ದು ಅಂತಲೂ ಆಚಿಸ್ತೀನಿ. ಪಾಪ ಡಿಗ್ರಿ ಓದಿ, ಡಬಲ್ ಡಿಗ್ರಿ ಓದ್ಕೊಂಡು ಕೆಲಸ ಸಿಗದೆ ಯಾವುದೋ ಉದ್ಯೋಗ ಮೇಳ ಏನೋ ಒಂದಿಷ್ಟು ಉಪಯೋಗ ಆಗಬಹುದು ಅಂತ ಅಲ್ಲಿ ಹೋದ್ರೆ ಟಾರ್ಗೆಟ್ ಕೊಟ್ಬಿಟ್ಟು ಫೀಲ್ಡ್ ಆಫೀಸರ್ಗಳು ಮಾಡ್ತಾರೆ. ಹೆಸರು ನಿಮಗೆ ನೋಡಬೇಕು, ಭಾಳ ಚೆನ್ನಾಗಿಟ್ಟಿರ್ತಾರೆ. ಕಸ್ಟಮರ್ ರಿಲೇಷನ್ಶಿಪ್ ಆಫೀಸರ್. ಅವ್ನ ಕೆಲಸ ಏನು ಅಂದರೆ ಹೋಗ್ಬಿಟ್ಟು ಸಾರ್ ಇದೊಂದು ಪಾಲಿಸಿ ಮಾಡ್ಕೊಳ್ಳಿ ಸಾರ್ ಇದೊಂದು ಮೈಕ್ರೋ ಫೈನಾನ್ಸಲ್ಲಿ ದುಡ್ಡು ಕೊಡಿ ಅಂತ ಹೋಗಿ ಅವ್ರಿಗೆಲ್ಲ ಹಿಂಸೆ ಕೊಡೋದು. ಇಂಥ ಕೆಲಸಗಳೇ ಬರೀ ಅಲ್ಲಿ ಸಿಗ ಅಂಥದ್ದು. ಇಲ್ಲ ಹಂಗೆ ಇಲ್ದೋದ್ರೆ ಸಾಕು ಅನ್ನೋ ನನ್ನ ಆಶಯ. ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಬೆಂಗಳೂರಿನ ಬರ್ತಾ ಇದ್ದಾರೆ, ಹಾಸನದಿಂದ ಕೂಡ ಬರ್ತಾ ಇದ್ದಾರೆ. 5 ಕಂಪನಿಗಳು ಇಲ್ಲಿ ಹಾಸನಲ್ಲಿ ತಮಗೆ ತಮ್ಮ ಕಚೇರಿಗಳಲ್ಲಿ ಕೆಲಸ ಮಾಡಲು ಸಿದ್ಧರಾಗಿದ್ದಾರೆ. ಮತ್ತು ಇತರ 7 ಕಂಪನಿಗಳು ಬೆಂಗಳೂರಲ್ಲಿ ಅಲ್ಲಿ ಕೆಲಸ ಕೊಡಲು ತಯಾರಿದ್ದಾರೆ. ಅವು ಯಾವುದೆಂದರೆ ಅಪೋಲೋ ಫಾರ್ಮಸಿ, K12 ಟೆಕ್ನೋ, ಒಮೆಗೋ ಹೆಲ್ತ್, EZY, ಮ್ಯಾಜಿಕಲ್ ಬಿಸ್ನೆಸ್ ಸೊಲ್ಯೂಷನ್ಸ್, ಕ್ವೆಸ್ಟ್ ಕಾರ್ಪ್, ಮೆರ್ಚರ್ಡ್ ಕೇರ್ಡ್ ಕನೆಕ್ಟ್, ಮುತ್ತೂಟ್ ಫೈನಾನ್ಸ್, ಐ ಪ್ರಾಸೆಸ್, BSS ಮೈಕ್ರೋ ಫೈನಾನ್ಸ್, ಫ್ಲಿಪ್ಕಾರ್ಟ್, ಅದು ಮಲೂರಲ್ಲಿ ದೊಡ್ಡ ಸೆಂಟರ್ ಇದೆ ಅವರದು, ಮತ್ತು ಕೊನೆಯದಾಗಿ ನೋ ಬ್ರೋಕರ್. ಹಾಗೆ 12 ಕಂಪನಿಗಳಿವೆ. ಅದೇ ರೀತಿ ಈ ಕಂಪನಿಗಳು ಪ್ರತ್ಯೇಕವಾಗಿ ಯಾರೆಲ್ಲ ಪದವೀಧರ ಆಗಿದ್ದಾರೆ, ಮತ್ತು BA, BCom, BSc, BBA, ಮತ್ತು MA, MCom, ಚಾಲಕನ ನಿಯಂತ್ರಣ ತಪ್ಪಿ ಕಾರು ಜಲಪಾತಕ್ಕೆ ಜಾರಿದ ಘಟನೆ ಸಕಲೇಶಪುರ ತಾಲೂಕಿನ ಶಿರಡಿ ಘಾಟ್ ರಸ್ತೆಯಲ್ಲಿ ನಡೆದಿದೆ. ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದ್ದು ಯಾರಿಗೂ ಯಾವುದೇ ತೊಂದರೆ ಆಗಿಲ್ಲ. ಚಾಲಕನ ನಿಯಂತ್ರಣ ತಪ್ಪಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಫಾಲ್ಸ್ಗೆ ಕಾರು ಉರುಳಿ ಬಿದ್ದಿದೆ. ಪ್ರಯಾಣದ ವೇಳೆ ಜಲಪಾತ ವೀಕ್ಷಣೆಗೆ ಕಾರು ನಿಲ್ಲಿಸುವಾಗ ಈ ಘಟನೆ ಸಂಭವಿಸಿಬಿಟ್ಟಿದೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದ ಬೆಂಗಳೂರು ಮೂಲದ ಎಲ್ಲಾ ಪ್ರವಾಸಿಗರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾರು ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಿಂದಾಗಿ ಕಿರು ಜಲಪಾತಗಳು ತುಂಬಿ ಹರಿತಾ ಇದ್ದಾವೆ. ಇನ್ನು ಕೆಲವು ಕಾಡಿನಿಂದ ರಸ್ತೆ ಕಡೆಗೆ ನೀರು ಧುಮ್ಮಿಕ್ಕಿ ಜಾರ್ತಾ ಇದೆ. ಇದನ್ನು ನೋಡಲು ಪ್ರವಾಸಿಗರು ಓಡೋಡಿ ಬರ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಇಂಥವೆಲ್ಲ ಆಗ್ತವೆ. ಈ ಪ್ರಕರಣದಲ್ಲಿ ಯಾವುದೇ ಅವಘಡ ಸಂಭವಿಸಿಲ್ಲ ಅಂತ ನಿಟ್ಟುಸಿರು ಬಿಡುವ ಮುನ್ನ ಬೇರೆಯವರಿಗೆ ಇದು ಎಚ್ಚರಿಕೆ ಗಂಟೆ ಆಗಬೇಕು. ಪ್ರತಿಯೊಬ್ಬರಿಗೂ ಖುಷಿ ರೀ, ನಮ್ಮನ್ನು ಸೇರಿದಂತೆ ಎಲ್ಲ ಒಂದ್ ಕಡೆ ನೀರು ಹರಿತಾ ಇದೆ ಅಂದಾಗ ಕಾರ್ ನಿಲ್ಸೋ 2 ನಿಮಿಷ ಹೋಗಿ ನೋಡ್ಕೊಂಬರೋಣ, 1-2 ಫೋಟೋ ಹೊಡ್ಕೊಂಬರೋಣ ಅಂತ ಪ್ರತಿಯೊಬ್ಬರು ಅನ್ಕೊಳ್ತಾರೆ. ಬಟ್ ಅನ್ಕೊಳ್ಳೋದು ತಪ್ಪಲ್ಲ. ಬಟ್ ಈ ಸಂದರ್ಭದಲ್ಲಿ ಸಾಕಷ್ಟು ಎಚ್ಚರಿಕೆ ವಹಿಸಬೇಕು. ಗೊತ್ತಿಲ್ಲದಿರೋ ಜಾಗಗಳಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಯಿಂದ ಇರಬೇಕು. ನಾವು ಏನಾಗಬಹುದು, ಮುಂದೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಕಾಳಜಿ ಇರಬೇಕು. ಈ ಬಗ್ಗೆ ಕಾಳಜಿ ವಹಿಸಿ. ಈ ಭಾಗದಲ್ಲಿ ಹೋಗೋರು ಪ್ರಕೃತಿ ಸೌಂದರ್ಯವನ್ನು ಸವಿಬೇಡಿ ಅಂತ ಯಾರು ಹೇಳಕ್ ರೆಡಿ ಇಲ್ಲ. ಬಟ್ ಪ್ರಕೃತಿ ಸೌಂದರ್ಯವನ್ನ ಸವಿಯಕ್ಕೆ ಹೋಗಿ ಅದೇ ನಿಮ್ಮ ಕೊನೆಯ ಸವಿಮಯ ಗಳಿಗೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಹೀಗಾಗಿ ಒಂದಿಷ್ಟು ಎಚ್ಚರಿಕೆ ಇರಬೇಕು ಈ ಸಂದರ್ಭ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ವರದಿ ಆಧಾರದ ಮೇಲೆ ಕ್ರಮ ಕೈಗೊಳ್ಳಿ. ಗೋಬಿ ಮಂಚೂರಿಯಂತಹ ಸಿದ್ಧ ಆಹಾರದಲ್ಲಿ ಹೆಚ್ಚು ಹಾನಿಕಾರ ಅಂಶ ಪತ್ತೆಯಾಗಿದೆ. ಪರಿಶೀಲನೆ ನಡೆಸಿ ಅಂತಹ ಅಂಗಡಿಗಳಿಗೆ ಬೀಗ ಹಾಕುವಂತೆ ಸಚಿವ ರಾಜಣ್ಣ ಸೂಚನೆ. ಜಿಲ್ಲೆಯಲ್ಲಿ 20 ಲೀಟರ್ ನೀರಿನ ಕ್ಯಾನ್ಗಳನ್ನು ಫಿಲ್ಟರ್ ಮಾಡದೆ ಮಾರಾಟ ಮಾಡಲಾಗ್ತಾ ಇದೆ ಅಂತ ದೂರಿದ ಶಾಸಕರು. ಫುಡ್ ಸೇಫ್ಟಿ ಅಧಿಕಾರಿಗಳ ವಿರುದ್ಧ ಕಿಡಿ. ಗುಣಮಟ್ಟದ ನೀರು ಪೂರೈಕೆ ಮಾಡದೇ ಇರುವ ಕಂಪನಿಗಳನ್ನ ಬಂದ್ ಮಾಡುವಂತೆ ತಾಕೀತು. ಸಕಲೇಶಪುರ RTO ಕಚೇರಿಯಲ್ಲಿ ದಳ್ಳಾಳಿ ಹುಟ್ಟುಹಬ್ಬ ಆಚರಣೆ ಪ್ರಕರಣ ಸಂಬಂಧಪಟ್ಟ ಅಧಿಕಾರಿಗಳ ಅಮಾನತಿಗೆ ಆಗ್ರಹ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ.
ಸಕಲೇಶಪುರ ಆರ್ಟಿಒ ಕಚೇರಿಯಲ್ಲಿ ದಳ್ಳಾಳಿ ಹುಟ್ಟುಹಬ್ಬ ಆಚರಣೆ ಪ್ರಕರಣಕ್ಕೆ ತ್ಯಾಪೆ ಹಾಕುವ ಯತ್ನ. ಕೇಕ್ ಕತ್ತರಿಸಿ ಲಕ್ಷ್ಮೀ ಪೂಜೆ ಕತೆ ಕಟ್ಟಿದ ಅಧಿಕಾರಿಗಳು ಗೇಟ್ಗೆ ಬೀಗ ಕುಡಿಸಿದಕ್ಕೆ ಸೆಲೆಬ್ರೇಷನ್ ಅವಕಾಶ ಎಂದ ಎಆರ್ಟಿಒ. ಹಾಸನದಲ್ಲೂ ಶಕ್ತಿ ಸಂಭ್ರಮ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಗೈರಾಗಿದ್ದಕ್ಕೆ ಎಚ್ಎಂ ರೇವಣ್ಣ ಗರಂ. ಬರೀ ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡೋದು ಬಿಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಸ್ವಪಕ್ಷೀಯ ನಾಯಕನ ವಿರುದ್ಧ ಆಕ್ರೋಶ. ಜುಲೈ 18ರಂದು ಸೆಂಟ್ ಜೋಸೆಫ್ ಕಾಲೇಜ್ ಆವರಣದಲ್ಲಿ ಉದ್ಯೋಗ ಮೇಳ, ವಿವಿಧ ಪ್ರತಿಷ್ಠಿತ ಕಂಪನಿಗಳು ಭಾಗಿ, ಸದುಪಯೋಗಕ್ಕೆ ಕರೆ. ರಸ್ತೆ ಬದಿ ಕಾರು ನಿಲ್ಲಿಸಿ ಜಲಪಾತ ನೋಡಲು ಹೋದ ಸಂದರ್ಭದಲ್ಲಿ ಅವಘಡ, ಆಯತಪ್ಪಿ ಶಿರಡಿಘಾಟ್ ಸಮೀಪ ಜಲಪಾತಕ್ಕೆ ಜಾರಿದ ಕಾರು, ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರು. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತತ ಕಡೆ ನಮ್ಮ ಕಡೆ.